ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ತಮ್ನೈಲಲ್ಲಿ ತಿಳಿಸಿರುವಂತೆ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ಗೆ ಕೆಲವೊಂದು ಇನ್ಫಾರ್ಮೇಷನ್ನ ನಾನು ತಿಳಿಸ್ಕೊಡ್ತೀನಿ. ಸೊ ನಾನು ನನಗೆ ಗೊತ್ತಿಲ್ಲದಿರುವಂಥ ಇನ್ಫಾರ್ಮೇಷನ್ನ ಡಾಕ್ಟರ್ಸ್ ಹತ್ರ ತಿಳ್ಕೊಂಡಿರೋ ಇನ್ಫಾರ್ಮೇಷನ್ನ ಕೊಡ್ತೀನಿ. ಏನಕ್ಕಂತ ಅಂದರೆ ತುಂಬ ಜನ ಮನೇಲಿ ಕೇರ್ ಟೇಕರ್ಸ್ ಇರೋದಿಲ್ಲ, ಇಂಡಿಪೆಂಡೆಂಟಾಗಿ ಮಕ್ಕಳಿಗೆ ಫೀಡಿಂಗ್ ಮಾಡೋದು ಬೆಳೆಸುವಂಥದ್ದು ಮಾಡ್ತಿರ್ತಾರೆ. ಸೊ ಅವರಿಗೆ ಕೆಲವೊಂದು ಇನ್ಫಾರ್ಮೇಷನ್ನ ತಿಳಿಸ್ಕೊಡೋದ್ರಿಂದ ತುಂಬ ಜನ ಮದರ್ಸಿಗೆ ಅವ್ರದ್ದೇ ಆದಂಥ ಕೆಲವೊಂದು ಡೌಟ್ಸ್ಗಳಿರುತ್ತೆ. ಕಂಟಿನ್ಯೂಸ್ ಆಗಿ ಫೀಡಿಂಗ್ಗಳನ್ನ ಮಾಡ್ತಿರ್ತಾರೆ, ಬಟ್ ಆದ್ರೂ ಕೂಡ ಮಗು ವೆಯ್ಟ್ ಗೇನ್ ಅನ್ನೋದು ಆಗ್ತಾ ಇರಲ್ಲ. ಸೊ ಏನಕ್ಕೆ ಆಗ್ತಾ ಇರಲ್ಲ, ಅದರಲ್ಲಿ ಏನಿರ್ಬೋದು ಇನ್ಫಾರ್ಮೇಷನ್ ಅಂತ ಎಲ್ಲ ಡಾಕ್ಟರ್ಸ್ ಹತ್ರ ನಿಮಗೆ ಒಂದು ಮಾಹಿತಿ ಸಿಗೋದಿಲ್ಲ. ಸೊ ಹಾಗಾಗಿ ಮೇಯ್ನಾಗಿ ಮದರ್ಸ್ಗಳು ಸರ್ಚ್ ಮಾಡುವಂಥದ್ದು ಯೂಟ್ಯೂಬ್. ಸೊ ಹಾಗಾಗಿ ನನಗೆ ತಿಳಿದಿರುವಂಥ ಕೆಲವೊಂದು ಇನ್ಫಾರ್ಮೇಷನ್ನ ನಾನು ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ತೀನಿ. ಮಗು ಹುಟ್ಟಿದಾಗ ಅಂತ ಅಂದರೆ ಫಸ್ಟ್ ಡೇ ಆ್ಯಂಡ್ ಸೆಕೆಂಡ್ ಡೇ ಏನು ಮಿಲ್ಕ್ ಅನ್ನೋದು ಬರುತ್ತೆ, ಅದನ್ನು ನಾವು ಕೊಲೆಸ್ಟ್ರಾಮ್ ಅಂತ ಕರಿತೀವಿ. ಇದು ಥಿಕ್ ಯೆಲ್ಲೋಯಿಶ್ ಆಗಿ ಕಾಣಿಸುತ್ತೆ. ಸೊ ಇದು ಥಿಕ್ಕಾಗಿ ಕಾಣಿಸುತ್ತೆ, ಕ್ವಾಂಟಿಟಿ ಕೂಡ ಕಡಿಮೆ ಇರುತ್ತೆ. ಆದರೆ ಇದರಲ್ಲಿ ಆ್ಯಂಟಿಬಾಡೀಸ್ ಅನ್ನೋದು ತುಂಬ ಜಾಸ್ತಿ ಪ್ರಮಾಣದಲ್ಲಿರುತ್ತೆ. ಈ ಸ್ಮಾಲ್ ಕ್ವಾಂಟಿಟಿ ಆಫ್ ಮಿಲ್ಕ್ ಕೂಡ ಮಗುವಿನ ಬೆಳವಣಿಗೆಗೆ ಆಗುವಷ್ಟು ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡಿರುತ್ತೆ. ಹಾಗಾಗಿ ಇದನ್ನು ನಾವು ತಪ್ಪದೇನೆ ಮಗುವಿಗೆ ಕೊಡಬೇಕಾಗತ್ತೆ. ಇದು ಥಿಕ್ ಯೆಲ್ಲೋಯಿಶ್ ಆಗಿರುತ್ತೆ, ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಸೊ ಇದರಲ್ಲಿ ಇರುವಂಥ ಆ್ಯಂಟಿಬಾಡೀಸು ಮಕ್ಕಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಬೆಳವಣಿಗೆಗೆ. ಹಾಗಾಗಿ ಈ ಸ್ಟಾರ್ಟಿಂಗ್ 2 ಡೇಸಲ್ಲಿ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಬಂದರೂ ಕೂಡ ಅದನ್ನು ಕೊಲೆಸ್ಟ್ರಾಮ್ ಮಿಲ್ಕ್ ಅನ್ನೋದೇನಿರುತ್ತೆ ಅದನ್ನು ತಪ್ಪದೇ ನಾವು ಕೊಡಬೇಕಾಗತ್ತೆ. ಸೊ ಅದಾದ ನಂತರ ಫಸ್ಟಿಂದ ಸೆಕೆಂಡ್ ವೀಕ್, ಸೊ 2 ವಾರಗಳಲ್ಲಿ ಬರುವಂಥ ಮಿಲ್ಕನ್ನು ನಾವು ಟ್ರಾನ್ಸಿಷನಲ್ ಮಿಲ್ಕ್ ಅಂತ ಕರಿತೀವಿ. ಸೊ ಈ ಟ್ರಾನ್ಸಿಷನಲ್ ಮಿಲ್ಕಲ್ಲಿ ಸ್ವಲ್ಪ ಆ್ಯಂಟಿಬಾಡೀಸ್ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಮಗುವಿಗೆ ಬೇಕಾಗುವಂಥ ಫ್ಯಾಟ್ ಆ್ಯಂಡ್ ವಿಟಮಿನ್ಸ್ ಎಲ್ಲ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಈ ಟ್ರಾನ್ಸಿಷನಲ್ ಮಿಲ್ಕ್ ಅನ್ನೋದು ಅಪ್ ಟು 2 ವೀಕ್ಸ್ವರೆಗೂ ಬರುತ್ತೆ. ಸೊ ಇದು ಕೂಡ ಮಗುವಿನ ಬೆಳವಣಿಗೆಗೆ ತುಂಬ ಯೂಸ್ಫುಲ್ ಆಗುವಂಥದ್ದು. ಯಾರಿಗಾದರೂ ಸರಿಯಾಗಿ ಮಿಲ್ಕ್ ಪ್ರೊಡಕ್ಷನ್ಸ್ ಆಗ್ತಾ ಇಲ್ಲ ಅಂತ ಅಂದರೆ ಪ್ರತಿಯೊಂದು ನಾವು ಡಾಕ್ಟರ್ಸ್ಗಳನ್ನ ಕೇಳಿ ತಿಳ್ಕೊಬೇಕಾಗತ್ತೆ. ಏನಕ್ಕಂತ ಅಂದರೆ ಈಗಿನ ಒಂದು ಜನ್ರೇಷನಲ್ಲಿ ನಾವು ಪ್ರತಿಯೊಂದು ಡಾಕ್ಟರ್ಸ್ಗಳನ್ನೇ ಫಾಲೋ ಮಾಡಬೇಕಾಗತ್ತೆ. ಹಾಗಾಗಿ ಅವರು ಏನು ಫುಡ್ ಚಾರ್ಟ್ ಅನ್ನೋದನ್ನು ನಮಗೆ ಪ್ರೊವೈಡ್ ಮಾಡ್ತಾರೆ, ಆ ಫುಡ್ ಚಾರ್ಟನ್ನು ನಾವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡೋದ್ರಿಂದ ಬ್ರೆಸ್ಟ್ ಫೀಡಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. 2 ವಾರಗಳ ನಂತರ ಬರುವಂಥ ಮಿಲ್ಕನ್ನು ನಾವು ಮೆಚ್ಯೂರ್ ಮಿಲ್ಕ್ ಅಂತ ಕರಿತೀವಿ. ಸೊ ಮೆಚ್ಯೂರ್ ಮಿಲ್ಕ್ ಕೂಡ ಓಲ್ ಏನು ಬ್ರೆಸ್ಟ್ ಫೀಡಿಂಗ್ ಜರ್ನಿ ಇರುತ್ತೆ, ಸೊ ಇದರಲ್ಲಿ ಓಲ್ ಜರ್ನಿಯಲ್ಲಿ ಬರುವಂಥ ಮಿಲ್ಕ್ ಅನ್ಬೋದು. ಇದರಲ್ಲೂ ಕೂಡ ನಾವು ತಿಳ್ಕೊಬೇಕಾಗಿರೋದು ಬಹಳಷ್ಟು ಇನ್ಫಾರ್ಮೇಷನ್ಸ್ಗಳಿದೆ. ಸೊ ಓರಲ್ಲಾಗಿ ನಾವು ಮಗುವಿಗೆ ಬ್ರೆಸ್ಟ್ ಫೀಡಿಂಗ್ ಮಾಡೋದಲ್ಲ. ಸೊ ಇದರಲ್ಲಿ ಕೆಲವೊಂದು ತಿಳ್ಕೊಳ್ಳುವಂಥ ಇನ್ಫಾರ್ಮೇಷನ್ಸ್ಗಳು ಕೂಡ ಇರುತ್ತೆ. ಸೊ ಇದರಲ್ಲಿ ನಮಗೆ 2 ಟೈಪ್ಸ್ ಆಫ್ ಮಿಲ್ಕ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಅದರಲ್ಲಿ ಫೋರ್ ಮಿಲ್ಕ್ ಆ್ಯಂಡ್ ಹಿಂಡ್ ಮಿಲ್ಕ್ ಅಂತ ಕರಿತೀವಿ. ಬಹಳಷ್ಟು ಜನಕ್ಕೆ ಈ ಒಂದು ಇನ್ಫಾರ್ಮೇಷನ್ ಗೊತ್ತಿರೋದಿಲ್ಲ. ಏನಪ್ಪ ಫೋರ್ ಮಿಲ್ಕ್ ಆ್ಯಂಡ್ ಹಿಂಡ್ ಮಿಲ್ಕ್ ಅಂತ ಥಿಂಕ್ ಮಾಡ್ತಾರೆ. ಫೋರ್ ಮಿಲ್ಕ್ ಅನ್ನೋದು ವಾಟರಿಯಾಗಿ ಇರುತ್ತೆ, ಹಿಂಡ್ ಮಿಲ್ಕ್ ಅನ್ನೋದು ಸ್ವಲ್ಪ ತಿಕ್ಕಾಗಿ ಇರುತ್ತೆ. ಸೊ ಇದರಲ್ಲಿ ಏನು ಡಿಫ್ರೆನ್ಸ್ ಅಂತ ಅಂದರೆ ಫೋರ್ ಮಿಲ್ಕ್ ಅನ್ನೋದ್ರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅಂದರೆ ಮಗುವಿಗೆ ಡಿಹೈಡ್ರೇಷನ್ ಆಗದೆ ಇರೋದಕ್ಕೆ ಹಾಗೆ ಬಾಯಾರಿಕೆನ ನೀಗಿಸೋದಕ್ಕೆ ಈ ಫೋರ್ ಮಿಲ್ಕ್ ಅನ್ನೋದು ಯೂಸ್ ಆಗುತ್ತೆ. ಹಾಗೆಯೇ ಈ ಹಿಂಡ್ ಮಿಲ್ಕ್ ಅನ್ನೋದು ಏನು ತಿಕ್ಕಾಗಿರುತ್ತೆ, ಇದು ಗುಡ್ ಫ್ಯಾಟ್ ಇರುತ್ತೆ. ಅದ್ರ ಜೊತೆಗೆ ವಿಟಮಿನ್, ಕ್ಯಾಲ್ಶಿಯಂ, ಮಿನರಲ್ಸ್ ಏನೇನು ಬಾಡಿಗೆ ಬೇಕು ಮಗುವಿಗೆ ಪ್ರತಿಯೊಂದು ಈ ಹಿಂಡ್ ಮಿಲ್ಕ್ ಅನ್ನೋದರಲ್ಲಿ ಇರುತ್ತೆ. ಸೊ ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ಮೇಜರ್ ಮಿಸ್ಟೇಕ್ಸ್ಗಳನ್ನ ಏನೇನು ಮಾಡ್ತಾರೆ ಮದರ್ಸು ಅಂತ ಅಂದರೆ, ಸೊ 10 ಮಿನಿಟ್ಸ್ವರೆಗೂ ಫೀಡ್ ಒಂದು ಕಡೆ ಮಾಡ್ತಾರೆ, ಇನ್ನೊಂದು ಕಡೆ 10 ಮಿನಿಟ್ಸ್ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಬರೋವಂಥದ್ದು 4 ಮಿಲ್ಕ್ ಮಾತ್ರ. ಸೊ 2 ಕಡೆ 10 ಮಿನಿಟ್ಸ್ ನೀವು ಫೀಡ್ ಮಾಡಿದಾಗ ಮಗುವಿಗೆ ಹೊಟ್ಟೆಯನ್ನು ತುಂಬುತ್ತೆ, ಆದರೆ ಗುಡ್ ಫ್ಯಾಟ್ ಅನ್ನೋದು ಸಿಕ್ಕಿರೋದಿಲ್ಲ. ಅವರಿಗೆ ಬೇಕಾಗಿರುವಂಥ ವಿಟಮಿನ್, ಕ್ಯಾಲ್ಶಿಯಂ ಇದ್ಯಾವುದು ಕೂಡ ಅವ್ರ ಬಾಡಿಗೆ ಹೋಗಿರೋದಿಲ್ಲ. ಸೊ ಜಸ್ಟ್ ಡಿಹೈಡ್ರೇಷನ್ ಅನ್ನೋದು ಮಾತ್ರ ಇದಾಗಿರುತ್ತೆ. ಮತ್ತು ಕೆಲವ್ರಿಗೆ ಡೌಟ್ಸ್ಗಳಿರುತ್ತೆ, ಎಷ್ಟು ಫೀಡ್ ಮಾಡಿದ್ರೂ ಕೂಡ ಮಾಡ್ತಾನೇ ಇರಬೇಕು ಅಂತ. ಸೊ ಇದು ಈ ಮಿಸ್ಟೇಕ್ಸ್ ಏನಕ್ಕಾಗತ್ತೆ ಅಂದರೆ, ನೀವು ವಾಟರಿ ಆಗಿರುವಂಥ ನೀರನ್ನೇ 2 ಕಡೆ ಕೊಟ್ಟಾಗ ಮಗುವಿಗೆ ಒಂದು ಬಾಯಾರಿಕೆ ಅನ್ನೋದು ಮಾತ್ರನೇ ಹೋಗಿರುತ್ತೆ. ಸೊ ಯೂರಿನ್ ಪಾಸ್ ಮಾಡಿದಾಗ ಅದು ಕಂಪ್ಲೀಟ್ಲಿ ಹೊರಟೋಗುತ್ತೆ. ಸೊ ಹೊಟ್ಟೆ ಹಸಿವು ಅನ್ನೋದು ಅವರಿಗೆ ಹಾಗೇ ಇರುತ್ತೆ. ಹಾಗಾಗಿ ಮಗು ಬ್ಯಾಕ್ ಟು ಬ್ಯಾಕ್ ಹಾಲು ಅನ್ನೋದು ಕುಡಿಯುತ್ತೆ.
ಸೊ ನೀವು ಏನು ಮಾಡಬೇಕು, ಕಂಪ್ಲೀಟ್ ಒಂದು ಬ್ರೆಸ್ಟಲ್ಲಿ ಕಂಪ್ಲೀಟಾಗಿ 10 to 15 ಮಿನಿಟ್ಸು ಫೋರ್ ಮಿಲ್ಕ್ ಹಿಂಡ್ ಮಿಲ್ಕ್ ಎರಡೂ ಕೂಡ ಮಗುವಿಗೆ ಸೇರೋ ಹಾಗೆ ಕೊಡಬೇಕು. ನೀವು ಒಂದೇ ಸರಿ ಫೀಡ್ ಮಾಡುವಾಗ 2 ಬ್ರೆಸ್ಟಲ್ಲಿ ಮಿಲ್ಕ್ ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಒಂದು ಕಡೆ ಕಂಪ್ಲೀಟಾಗಿ ಕೊಟ್ಟಾದಮೇಲೆ ಮಗುವಿಗೆ ಇನ್ನೂ ಹಸಿವಿದೆ, ಅಳ್ತಾ ಇದೆ ಅಂದಾಗ ಇನ್ನೊಂದು ಕಡೆ ನೀವು ಕೊಡ್ಬೋದು. ಇಲ್ಲ ಒಂದು ಕಡೆನೇ ಮಗು ಸಾಕು ಮಾಡಿದೆ, ಬೇಡ ಅನ್ನಿಸ್ತಿದೆ ಅಂತ ಅಂದಾಗ ನೀವು ನೆಕ್ಸ್ಟ್ ಏನು ಫೀಡಿಂಗ್ ಮಾಡ್ತಿರಲ್ಲ, ಸೊ ಆಗ ಇನ್ನೊಂದು ಕಡೆ ಕೊಟ್ಟರೆ ಸೊ ಎರಡೂ ಕಡೆ ಕಂಪ್ಲೀಟ್ ಕ್ಯಾಲ್ಶಿಯಂ ಸಿಗುವಂಥ ಮಿಲ್ಕ್ ಕೂಡ ಅವರಿಗೆ ಸಿಗ್ತಾ ಹೋಗುತ್ತೆ. ಆಗ ವೆಯ್ಟ್ ಗೇನ್ ಅನ್ನೋದು ನಾರ್ಮಲ್ ಆಗಿ ಮಗುವಿಗೆ ಆಗ್ತಾ ಹೋಗುತ್ತೆ. ಈ ಎರಡೂ ಥರ ಮಿಲ್ಕನ್ನು ಕಂಪ್ಲೀಟಾಗಿ ಮಗು ಕುಡ್ದಿದೆ ಅಂತ ನಿಮಗೆ ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಅಂತ ಅಂದರೆ, ಮಗು ಕುಡ್ದಿದ ನಂತರ ನೀವು ಅದನ್ನು ಎಕ್ಸ್ಪ್ರೆಸ್ ಮಾಡಿ ನೋಡಬೇಕು. ಸೊ ನಿಮಗೆ ಗಟ್ಟಿ ಹಾಲು ಫೋರ್ಸಾಗಿ ಬರ್ತಾ ಇದೆ ಅಂತ ಅಂದರೆ ಅದು ಮಗು ಇನ್ನೂ ಕುಡ್ದಿಲ್ಲ ಅಂತ. ಗಟ್ಟಿ ಹಾಲು ಏನಾದರೂ ಸ್ವಲ್ಪನೇ ಬರ್ತಾ ಇದೆ ಅಂದರೆ ಮಗು ಅದನ್ನು ಕಂಪ್ಲೀಟಾಗಿ ಕುಡ್ದಿದೆ ಅಂತ ಅರ್ಥ. ಈ ಒಂದು ಮಿಸ್ಟೇಕ್ಸ್ಗಳನ್ನ ನೀವು ಮಾಡ್ತಾ ಇದ್ದರೆ ಇದನ್ನು ಈಗಲೇ ಕರೆಕ್ಷನ್ಸ್ ಮಾಡ್ಕೊಳ್ಳಿ. ಮಗುವಿನ ವೆಯ್ಟ್ ಗೇನ್ ಆರಾಮಾಗಿ ಆಗುತ್ತೆ. ಸ್ಟಾರ್ಟಿಂಗ್ 6 ಮಂತ್ ನಾವು ಬೇರೆ ಯಾವುದೇ ರೀತಿ ಫುಡ್ಡನ್ನು ಅವರಿಗೆ ಕೊಡೋದಿಲ್ಲ, ಓನ್ಲಿ ಬ್ರೆಸ್ಟ್ ಫೀಡಿಂಗ್ ಕೊಡೋದ್ರಿಂದ. ಸೊ ಈ ಒಂದು ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ ಮಗು ಓನ್ಲಿ ಬ್ರೆಸ್ಟ್ ಫೀಡಿಂಗಲ್ಲೇ ವೆಯ್ಟ್ ಚೆನ್ನಾಗಿ ಗೇನ್ ಆಗುತ್ತೆ. ಸೊ ವೆಯ್ಟ್ ಚಾರ್ಟು ಕೂಡ ನಾನು ಪ್ರೀವಿಯಸ್ ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಚೆಕ್ ಮಾಡ್ಕೊಳ್ಬೋದು. ಇಷ್ಟು ಮಂತಿಂದ ಇಷ್ಟು ಮಂತಿಗೆ ಎಷ್ಟು ಆನ್ ಆ್ಯಂಡ್ ಆ್ಯಾವ್ರೇಜ್ ವೆಯ್ಟ್ ಇರಬೇಕು ಅನ್ನೋದನ್ನು ನಾನು ಮೆನ್ಷನ್ ಮಾಡಿದ್ದೀನಿ. ತುಂಬ ಜನ ಇದರಲ್ಲಿ ಸಫರ್ ಆಗ್ತಾ ಇರ್ತಾರೆ. ಕರೆಕ್ಟಾಗಿ ಫೀಡಿಂಗ್ನ ಮಾಡ್ತಾಯಿದ್ದೀವಿ, ಮಗು ವೆಯ್ಟ್ ಅನ್ನೋದು ಗೇನ್ ಆಗ್ತಾ ಇಲ್ಲ ಅಂತ ತುಂಬ ಮದರ್ಸು ಸಫರ್ ಆಗೋದನ್ನು ನಾನು ನೋಡಿದ್ದೀನಿ. ಹಾಗಾಗಿ ನಾನು ಇದನ್ನು ನಿಮಗೆ ಒಂದು ಟಿಪ್ಸ್ ಆಗಿ ನಾನು ಹೇಳಿರೋ ಅಂಥದ್ದು ಅಷ್ಟೇ. ಹಾಗೆ ಬ್ರೆಸ್ಟ್ ಫೀಡಿಂಗ್ ಅನ್ನೋದು ಚೆನ್ನಾಗಿ ಇನ್ಕ್ರೀಸ್ ಆಗಬೇಕು ಅಂದರೆ ಎಲ್ಲ ಥರದ ಫುಡ್ಡು, ಕೆಲವೊಂದು ರಿಸ್ಟ್ರಿಕ್ಷನ್ಸ್ಗಳು ಇರುತ್ತೆ. ಸೊ ಅದು ಡಾಕ್ಟರ್ನ ಕೇಳ್ಕೋಬೇಕು ನೀವು, ಕೆಲವೊಂದು ನಿಮಗೆ ಆಗದೇ ಇರೋವಂಥದ್ದು. ಆದರೆ ನೀವು ಏನೇ ತಿಂದ್ರೂ ಕೂಡ ಅದು ಬ್ರೆಸ್ಟ್ ಫೀಡಿಂಗಲ್ಲಿ ಮಗುವಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಿಮಗೆ ಒಂದು ಕೋವಿಡ್-19 ಆದರೂ ಕೂಡ ನೀವು ಮಗುವಿಗೆ ಫೀಡಿಂಗ್ ಮಾಡೋದ್ರಿಂದ ಮಗುವಿಗೆ ಯಾವುದೇ ರೀತಿ ಇನ್ಫೆಕ್ಷನ್ ಅನ್ನೋದು ಟ್ರಾನ್ಸ್ಫರ್ ಆಗೋದಿಲ್ಲ. ಮಗು ಹೊಟ್ಟೆಲಿರುವಾಗಲೇ ನಾವು ಎಲ್ಲ ಥರದ ಫುಡ್ಗಳನ್ನ ತಿಂದಿರ್ತೀವಿ. ಸೊ ನಮ್ಮೊಳಗಡೆ ಮಗು ಇರುವಾಗಲೇ ಮಗುವಿಗೆ ಎಲ್ಲ ಥರದ ಡೈಜೆಷನ್ ಆಗೋವಾಗ, ಮಗು ಈಗ ಹೊರಗಡೆ ಬಂದು ಅದು ಇಂಡಿಪೆಂಡೆಂಟಾಗಿ ಡೈಜೆಷನ್ ಮಾಡ್ಕೊಳ್ಳುವಾಗ ನಾವೊಂದು ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಅವ್ರಿಗೆ ಯಾವುದೇ ರೀತಿ ಡೈಜೆಷನ್ ಪ್ರಾಬ್ಲಮ್ ಬರೋದಿಲ್ಲ. ನಾನು ಕೂಡ ಮಗುವಿಗೆ ಯಾವುದೇ ರೀತಿ ಕೇರ್ ಟೇಕರ್ಸ್ ಇಲ್ಲದೇನೆ ಸೊ ಇಂಡಿಪೆಂಡೆಂಟಾಗೇನೆ ನಾವು ನೋಡ್ಕೊಂಡಿರೋವಂಥದ್ದು. ಅವಳದು ಬೈ ಬರ್ತಿಂದ ಅಂಟಿಲ್ ನಾವು ಇವಾಗಿನವರೆಗೂ ನಾನು ಕೆಲವೊಂದು ಫೋಟೋಸ್ಗಳನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಕೂಡ ಡಾಕ್ಟರ್ ಹೇಳಿರುವಂಥ ಫುಡ್ ಚಾರ್ಟನ್ನು ನಾನು ಫಾಲೋ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಅದೇ ರೀತಿ ಬ್ರೆಸ್ಟ್ ಫೀಡಿಂಗ್ ಅನ್ನೋದನ್ನು ಕೊಟ್ಟಿದ್ದೀನಿ. ಸೊ ಗೈಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರಿಗೆಲ್ಲ ಆಲ್ರೆಡಿ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಗೊತ್ತಿದೆ ಅವರು ಈ ವಿಡಿಯೋನ ಇಗ್ನೋರ್ ಮಾಡಿ. ಯಾರಿಗೆಲ್ಲ ಪೇರೆಂಟಿಂಗ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇಂಟ್ರೆಸ್ಟ್ ಇದೆ ಅವರು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಸೊ ಮತ್ತೆ ಇನ್ನೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ವಿಡಿಯೋನ ವಾಚ್ ಮಾಡಿದ್ದೀರಾ, ಥ್ಯಾಂಕ್ ಯು.